ಆತ್ಮೀಯ ವಿದ್ಯಾರ್ಥಿಗಳೇ, ಅರ್ಥಶಾಸ್ತ್ರ ವಿಷಯದ ತರಗತಿಯಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಾಯ 1 ಪರಿಚಯ ಅನ್ನೋ ಅಧ್ಯಾಯದಲ್ಲಿ 4ಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನು ನೋಡೋಣ. ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಕುರಿತು ಬರೆಯಿರಿ. ಈ ಪ್ರಶ್ನೆ ಸುಮಾರು ಬಾರಿ ಕೇಳಲ್ಪಟ್ಟಿದೆ. ಹಾಗಾದರೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂದರೆ ಏನು ನೋಡಿ. ಯಾವ ಅರ್ಥವ್ಯವಸ್ಥೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನಗಳು ಸರ್ಕಾರದ ಒಡೆತನದಿದ್ದು ಎಲ್ಲ ಸರಕು ಮತ್ತು ಸೇವೆಗಳ ಉತ್ಪಾದನೆಯನ್ನು ಮಾಡುವ ನಿರ್ಧಾರವನ್ನು ಸರ್ಕಾರವೇ ತೆಗೆದುಕೊಳ್ಳುತ್ತಿದ್ದರೆ ಅಂತಹ ಆರ್ಥಿಕತೆಗೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ನಾವು ಕರಿತೀವಿ. ಹಾಗಾದರೆ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನೆಗಳು ಸರ್ಕಾರದ ಒಡೆತನದಲ್ಲಿರ್ತವೆ. ಹೀಗಾಗಿ ಆ ಉತ್ಪಾದನೆ ಮಾಡ್ತಕ್ಕಂಥ ಎಲ್ಲ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ತಿದ್ರೆ ಅದಕ್ಕೆ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಹಾಗಾದರೆ ಅಂತಹ ಅಳವಡಿಸ್ಕೊಂಡಿರ್ತಕ್ಕಂಥ ದೇಶಗಳು ಯಾವುವು? ಸೊ ಒಂದು ಕ್ಯೂಬಾ, ವಿಯೆಟ್ನಾಂ ಇಲ್ಲಿ ಕೊಟ್ಟಿದೆ ನೋಡಿ, ಉತ್ತರ ಕೊರಿಯಾ, ಮಲೇಷಿಯಾ ಮುಂತಾದ ದೇಶಗಳು ಬರ್ತವೆ. ವಿದ್ಯಾರ್ಥಿಗಳು ನಿಮಗೆ ಗಮನದಲ್ಲಿ 1 ಅಂಕಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಬರುತ್ತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯನ್ನು ಒಳಗೊಂಡ್ರೆ ಯಾವುದಾದ್ರೂ ಒಂದು ದೇಶವನ್ನು ಬರೆಯಿರಿ ಅಂದರೆ ನೀವು ಕೇವಲ ವಿಯೆಟ್ನಾಂ, ಮಲೇಷಿಯಾ, ಉತ್ತರ ಕೊರಿಯಾ, ಚೀನಾ, ಕ್ಯೂಬಾ ಈ 4 ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶದ ಹೆಸರನ್ನು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಹಾಗಾದರೆ ಈ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳೇನು? ಸೊ ಒಂದೊಂದಾಗಿ ನಾವು ಇವತ್ತಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಲಕ್ಷಣಗಳಲ್ಲಿ 1, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ. ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲೇ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತದ. ಹಾಗಾದರೆ ದೇಶವನ್ನು ಯಾವ ತನ್ನಾಗಿ ಅಭಿವೃದ್ಧಿಯತ್ತ ನಾವು ತೆಗೆದುಕೊಂಡು ಹೋಗಬೇಕು, ಯಾವ ನಿಯಮಗಳನ್ನು ನಾವು ಹಾಕಬೇಕು, ಯಾವ ಯೋಜನೆಗಳನ್ನು ಹಾಕಬೇಕು, ಸೊ ನಾವು ಎಲ್ಲ ಒಂದು ಪ್ರಮುಖ ನಿರ್ಧಾರಗಳನ್ನು ದೇಶವನ್ನು ಆರ್ಥಿಕತೆಯತ್ತ ಬಲಾಢ್ಯತೆಯನ್ನು ನಾವು ತೆಗೆದುಕೊಂಡು ಹೋಗಬೇಕಾದ್ರೆ ಯಾವ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ಈ ಕೇಂದ್ರೀಯ ಯೋಜಿತ ಆರ್ಥಿಕತೆ ಒಳಗೊಂಡಿರುತ್ತೆ ವಿದ್ಯಾರ್ಥಿಗಳೇ. ಸೊ ಹಾಗೆ ನಾವು ಏಳನೇದು ನೋಡಿಕೊಂಡಾಗ ಇಲ್ಲೇ ಆರ್ಥಿಕತೆಯಲ್ಲಿ ಉತ್ಪಾದನೆ, ವಿನಿಮಯ ಮತ್ತು ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ಕೈಗೊಳ್ಳುತ್ತದೆ. ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ನೋಡಲಿ. ಉತ್ಪಾದನೆ, ಹಾಗಾದರೆ ದೇಶ ಎಂತಹ ಸರಕುಗಳನ್ನು ಉತ್ಪಾದನೆ ಮಾಡಬೇಕು? ಸೊ ಅವಶ್ಯಕತೆ ಇರತಕ್ಕಂಥ ಸರಕುಗಳ ಉತ್ಪಾದನೆ ಮಾಡಬೇಕು. ಹಾಗಾದರೆ ನಮ್ಮ ಉತ್ಪಾದನೆ ಮಾಡ್ತಕ್ಕಂಥ ಸರಕಿಗೆ ಮಾರುಕಟ್ಟೆಯಲ್ಲಿ ಯಾವ ಬೇಡಿಕೆ ಇದೆ ಎನ್ನುವುದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಮತ್ತು ಅವಶ್ಯಕತೆ ಉಳ್ಳವಾದಂಥ ಸರಕುಗಳನ್ನ ಉತ್ಪಾದನೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ತಾ ಇದೆ. ಹಾಗೆ ಅದನ್ನು ವಿನಿಮಯ ಮಾಡುವುದು ಮತ್ತು ಸರಕು ಸೇವೆಗಳ ಅನುಭೋಗಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಯಾವ ತೆಗೆದುಕೊಳ್ತದ? ಸರ್ಕಾರ ತೆಗೆದುಕೊಳ್ತದ. ಸೊ ಹಾಗೆ ವಿದ್ಯಾರ್ಥಿಗಳ 3ನೇ ಪಾಯಿಂಟ್ಸನ್ನು ನೋಡೋಣ. ಈ ಆರ್ಥಿಕತೆಯಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಸಂಯೋಜನೆಯಲ್ಲಿ ಕೆಲವು ಜನರಿಗೆ ಬಹಳ ಕಡಿಮೆ ಪಾಲು ದೊರೆತಿದ್ದು ಅವರ ಜೀವನ ಸಂಕಷ್ಟದಲ್ಲಿದ್ದಾಗ ಕೇಂದ್ರೀಯ ಪ್ರಾಧಿಕಾರ ಮಧ್ಯ ಪ್ರವೇಶಿಸಿ ಸರಕು ಸೇವೆಗಳನ್ನು ವಿತರಿಸುವ ಪ್ರಯತ್ನ ಮಾಡುತ್ತದೆ. ಈ ವ್ಯವಸ್ಥೆ ಏನಂತಂದ್ರೆ ಕೆಲವೊಂದಿಷ್ಟು ಜನರಿಗೆ ಕಡಿಮೆ ಪಾಲು ಸರಕು ಸೇವೆಗಳು ದೊರೆತಾ ಇರ್ತವೆ. ಸೊ ಅದನ್ನು ಗಮನಿಸಿದಂತಹ ಸರ್ಕಾರ ಏನು ಮಾಡುತ್ತೆ? ಮಧ್ಯಪ್ರವೇಶ ಮಾಡಿ ಆ ಜನರಿಗೆ ತಲುಪಬೇಕಾದಂತಹ ಸಂಪೂರ್ಣ ಸರಕು ಸೇವೆಗಳನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಇಲ್ಲಿ ಯಾರು ಮಾಡುತ್ತೆ ಅಂದರೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರೀಯ ಯೋಜಿತ ಆರ್ಥಿಕತೆ ಮತ್ತು ಪ್ರಾಧಿಕಾರ ಮಾಡುತ್ತೆ. ಸೊ ಹಾಗೆ ನೆಕ್ಸ್ಟ್ ಒಂದು ಪಾಯಿಂಟ್ಸ್ ನೋಡೋಣ. ಈ ಅರ್ಥವ್ಯವಸ್ಥೆಯಲ್ಲಿ ಕೇಂದ್ರೀಯ ಯೋಜನಾ ಪ್ರಾಧಿಕಾರವು ಸಂಪನ್ಮೂಲಗಳ ಒಂದು ನಿರ್ದಿಷ್ಟ ಹಂಚಿಕೆಗೆ ಪ್ರಯತ್ನಿಸುತ್ತದೆ. ಅಂದರೆ ಸರ್ಕಾರ ಸಮಾಜದ ಅತ್ಯಂತ ಉಪಯುಕ್ತ ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿ ವಿತರಿಸಲು ಪ್ರಯತ್ನಿಸುತ್ತದೆ. ಇಲ್ಲಿ ಪ್ರಾಧಿಕಾರ ಏನು ಮಾಡ್ತೈತೆ ಅಂದ್ರೆ ಸರ್ಕಾರದ ಸಮಾಜದ ಅತ್ಯಂತ ಉಪಯುಕ್ತ ಸರಕು ಸೇವೆಗಳು. ಹಾಗಾದರೆ ಕೇಂದ್ರೀಯ ಯೋಜಿತದ ಉದ್ದೇಶ ಏನು? ಇಲ್ಲಿ ಸಮಾಜಕ್ಕೆ ಕೊಡ್ಬರ್ತಕ್ಕಂಥ ಒಂದು ಉಪಯುಕ್ತ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಶಿಕ್ಷಣ ಇಲ್ಲಿದೆ ನೋಡಿ, ಆರೋಗ್ಯ. ಶಿಕ್ಷಣ ಇಲ್ಲಿ ಖಾಸಗಿ ಸಂಸ್ಥೆಗಳು ಕೊಡಮಾಡಲಾರದಂತಹ ವ್ಯವಸ್ಥೆಯೊಳಗೆ ಈ ಕೇವಲ ಹಣ ಇದ್ದವ್ರು ಮಾತ್ರ ಶಿಕ್ಷಣವನ್ನು ಪಡ್ಕೊತಾರೆ. ಸೊ ಹಣ ಇರಲಾರ್ದಂತಹ ವ್ಯಕ್ತಿಗಳು ಏನು ಮಾಡಬೇಕು? ಶಿಕ್ಷಣವನ್ನು ಕಲಿಬಾರ್ದ. ಸೊ ಅಂತಹ ಶಿಕ್ಷಣವನ್ನು ಯಾರು ಕೊಡ್ತದಂದ್ರೆ ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆ ಕೊಡ್ತದ ಪ್ರಾಧಿಕಾರ. ಯಾಕಂತಂದರೆ ಇಲ್ಲಿ ಸರ್ಕಾರ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ತದೆ. ಹೀಗಾಗಿ ಜನರಿಗೆ ಅವಶ್ಯಕವಾದಂತಹ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಸರ್ಕಾರ ಮಾಡ್ತಿದೆ ವಿದ್ಯಾರ್ಥಿಗಳೇ.
ಅಷ್ಟೇ ಅಲ್ಲದೆ ಆರೋಗ್ಯ ನೋಡ್ರಿ, ಇವತ್ತಿನ ದಿವಸ ಆರೋಗ್ಯದಲ್ಲಿ ಏರುಪೇರಾದರೆ ಆ ಜನರ ಕಲ್ಯಾಣವನ್ನು ನೋಡ್ಕೊತಕ್ಕಂಥ ಒಂದು ವ್ಯವಸ್ಥೆ, ಯಾಕಂದರೆ ಅದು ಅಷ್ಟು ಸರ್ಕಾರದ ನಿರ್ಧಾರ ತೆಗೆದುಕೊಳ್ಬೇಕಾದ್ರೆ ಸರ್ಕಾರದ ಉದ್ದೇಶ ಏನಾಯ್ತು ಅಂದರೆ ಜನರ ಕಲ್ಯಾಣವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ಇಲ್ಲಿ ಎಲ್ಲ ಪ್ರಮುಖ ನಿರ್ಧಾರವನ್ನು ಸರ್ಕಾರವೇ ತೆಗೆದುಕೊಳ್ಬೇಕಾಗಿದ್ದರೆ ಅಲ್ಲಿ ಶಿಕ್ಷಣ, ಆರೋಗ್ಯ, ಹೀಗೆ ಹಲವಾರು ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಡ್ಬೇಕಾಗತ್ತೆ ವಿದ್ಯಾರ್ಥಿಗಳೇ. ಇನ್ನು ನಂತರದ ಒಂದು ಪಾಯಿಂಟ್ ನೋಡೋಣ. ಈ ವ್ಯವಸ್ಥೆಯಲ್ಲಿ ಉತ್ಪಾದನೆಯ ಪ್ರಮಾಣಕ್ಕೆ ಬದಲಾಗಿ ಗುಣಮಟ್ಟದ ಜೀವನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಹಾಗೂ ಸರ್ಕಾರ ಸಾಮಾಜಿಕ ಹಿತವನ್ನು ಮುಖ್ಯ ಗುರಿಯಾಗಿರಿಸಿಕೊಂಡಿರುತ್ತದೆ. ನೋಡು, ಜೀವನಕ್ಕೆ ಹೆಚ್ಚು ಒತ್ತು ನೀಡ್ತಾ ಇದೆ ಹಾಗೂ ಗುಣಮಟ್ಟವನ್ನು ಕಾಪಾಡಿಕೊಳ್ಳುತ್ತೆ. ಸರ್ಕಾರದ ಮೂಲ ಉದ್ದೇಶ ಏನು? ಜನರ ಕಲ್ಯಾಣ. ಜನರ ಕಲ್ಯಾಣವೇ ಸರ್ಕಾರದ ಉದ್ದೇಶ. ಈಗ ನಾವು ಭಾರತವನ್ನು ನೋಡ್ತೀವಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರತಕ್ಕಂಥ ಸರ್ಕಾರವೇ ಪ್ರಜಾ ಸರ್ಕಾರ. ಅಂದರೆ ಪ್ರಜೆಗಳ ಹಿತದೃಷ್ಟಿ, ಪ್ರಜೆಗಳನ್ನು ರಕ್ಷಣೆ ಮಾಡುವುದು, ಜನರಿಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದು. ಇವತ್ತು ಜನರಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಸರ್ಕಾರ ಮಾಡಿಕೊಟ್ಟಿದೆ. ಇವತ್ತು ನಮ್ಮನೆ ನಾವು ನೋಡಿಕೊಂಡಾಗ ಜನರಿಗೆ ಶಿಕ್ಷಣವನ್ನು ಕೊಟ್ಟಿದೆ, ಆರೋಗ್ಯ ಕೊಟ್ಟಿದೆ, ರಸ್ತೆಗಳನ್ನು ಕೊಟ್ಟಿದೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕೊಟ್ಟಿದೆ, ವಿದ್ಯುತ್ ವ್ಯವಸ್ಥೆಯನ್ನು ಮಾಡಿದೆ. ಹೀಗೆ ಮುಂತಾದ ಹಲವಾರು ಯೋಜನೆಗಳನ್ನು ಇಲ್ಲಿ ಕಲ್ಪಿಸಿಕೊಟ್ಟಿದೆ. ಮತ್ತು ನೀವು ನೋಡ್ಬೋದು ವಿದ್ಯಾರ್ಥಿಗಳೇ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗ್ತಕ್ಕಂಥ ಔಷಧಿ ಅದು ಖಾಸಗಿ ಕ್ಷೇತ್ರದಲ್ಲಿ ಸಿಗಲ್ಲ. ಯಾಕಂದ್ರೆ ಅದು ಜನರ ಗುಣಮಟ್ಟವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಅದು ಮಾಡ್ತಾ ಇದೆ. ಹೀಗಾಗಿ ಇಲ್ಲಿ ಹೆಚ್ಚು ಒತ್ತು ಜೀವನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಹಾಗೂ ಸರ್ಕಾರ ಸಾಮಾಜಿಕ ಹಿತ, ಸಮಾಜದ ಹಿತ, ಜನರ ಹಿತವನ್ನು ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈ ಆರ್ಥಿಕತೆಯಲ್ಲಿ ವಿದೇಶಿ ಪೈಪೋಟಿಯಿಂದ ದೇಶೀಯ ಕೈಗಾರಿಕೆಗಳನ್ನು ರಕ್ಷಿಸುತ್ತದೆ. ನೋಡಿ, ಇಲ್ಲಿ ಕೈಗಾರಿಕೆಗಳು ಬರ್ತವೆ. ಸೊ ಹಲವಾರು ನೋಡ್ರಿ, ವಿದೇಶಿ ಪೈಪೋಟಿಯಿಂದ ಕೈಗಾರಿಕೆಗಳು, ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಕೈಗಾರಿಕೆಗಳನ್ನು ನಾವು ರಕ್ಷಣೆ ಮಾಡಬೇಕಾದ್ರೆ ಸೊ ಇಲ್ಲಿ ನಾವು ಅವಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು. ಒಂದು ವೇಳೆ ನಮ್ಮ ದೇಶದ ಕೈಗಾರಿಕೆಗಳನ್ನು ನಾವು ರಕ್ಷಣೆ ಮಾಡಲಿಲ್ಲ, ಪ್ರೋತ್ಸಾಹಿಸಲಿಲ್ಲ ಅಂತಂದ್ರೆ ವಿದೇಶಿ ಕೈಗಾರಿಕೆಗಳು ನಮ್ಮ ದೇಶದಲ್ಲಿ ಹೂಡಿಕೆಯನ್ನು ಮಾಡಿ ನಮ್ಮ ದೇಶದ ಎಲ್ಲ ಕೈಗಾರಿಕೆಗಳನ್ನ ನಶಿಸುವ ಹಾಗೆ ಮಾಡ್ತವೆ ವಿದ್ಯಾರ್ಥಿಗಳೇ. ಹೀಗಾಗಿ ಇಲ್ಲಿ ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಕುರಿತು ನಾವು ನೋಡಿಕೊಂಡಾಗ ಸೊ ಒಟ್ಟಾರೆಯಾಗಿ ಎಲ್ಲ ಆರ್ಥಿಕತೆಯಲ್ಲಿ ಉತ್ಪಾದನಾ ಸಾಧನಗಳನ್ನು ಸರ್ಕಾರವೇ ಒಳಗೊಂಡಿದ್ದು ಎಂತಹ ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋ ನಿರ್ಧಾರವನ್ನು ಸರ್ಕಾರವೇ ಕೈಗೊಳ್ತಿದ್ದರಂತಹ ಒಂದು ಆರ್ಥಿಕತೆ ನಾವು ಕೇಂದ್ರೀಯ ಯೋಜಿತ ಆರ್ಥಿಕತೆ ಅಂತ ಕರಿತೀವಿ. ಇದು ಬಹಳ ಸರಳವಾದಂಥ ಪ್ರಶ್ನೆ, 4 ಅಂಕಕ್ಕೆ ಸಂಬಂಧಪಟ್ಟಿದ್ದು. ದಯವಿಟ್ಟು ಇದು ಬಂದರೆ ಮಿಸ್ ಮಾಡಬೇಡ್ರಿ, ಯಾಕೆ 4 ಅಂಕ ಸಿಗ್ತವೆ. ಸೊ ಆದ್ದರಿಂದ ನಿಮಗೆ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ, ಮತ್ತೆ ಮುಂದಿನ ತರಗತಿಯಲ್ಲಿ. ಧನ್ಯವಾದಗಳು.